ಹೇಗಿನಿಸಿದೆ? ಜನರ ಪ್ರತಿಕ್ರಿಯೆ ಏನು? ಸರ್, ನಮ್ಮಲ್ಲಿ ಏನಾಗಿದೆ ಅಂದರೆ ಚುನಾವಣೆಯಲ್ಲಿ ಫಸ್ಟು BJP JDS ಎರಡು ಟೇಬಲ್ ಹಾಕ್ತಿದ್ವಿ. ಸರಿ, ಎರಡು ಟೇಬಲ್ ಒಂದಾಗಿರೋದ್ರಿಂದ ನಮಗೆ BJP ಮುನ್ನಡೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನನ್ನ ವಿಶ್ವಾಸ. ನನಗೆ ಅಂತಲ್ಲ, ನಮ್ಮ ಚಾಮುಂಡಿ ಹೋಬಳಿಯಲ್ಲೇ ಎಲ್ಲ ಊರುಗಳಲ್ಲೂ ಸ್ವಲ್ಪ ಒಂದು 70% JDS ಓಟ್ ಇರ್ತಿತ್ತು, 20% BJP ಓಟ್ ಇರ್ತಿತ್ತು. ಸಪ್ರೇಟ್ ಆಗ್ತಿತ್ತು. ಅದೆರಡು ಅದು ಟೋಟಲ್ ಆದಾಗ 100% ಓಟು BJP ಬರ್ತದೆ. BJP ಎಲ್ಲ ಬೂತಲ್ಲೂ ಒಂದು 100ರಿಂದ 150 ಓಟ್ ಲೀಡ್ ಆಗ್ತಿದೆ ಅನ್ನೋ ಮಟ್ಟಕ್ಕೆ ನನ್ನ ಕಾನ್ಫಿಡೆನ್ಸ್ ಇದೆ ನನಗೆ. ಗ್ಯಾರಂಟಿ ಯೋಜನೆಗಳೇನು ಕೈ ಹಿಡಿತಿಲ್ವಾ? ಯಾವ್ದು ಏನಕ್ಕೆ ಮೋದಿ ಅಲೆ ಮುಂದೆ ಎಲ್ಲ ಗ್ಯಾರಂಟಿಗಳು ಗಾಳಿಗೆ ತೇಲ್ಕೊಂಡು ಹೋಗ್ಬಿಟ್ಟಿದ್ದೇವೆ. ಎಲ್ಲ ಜನ ಕೇಳೋದು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕಂತ ಕೇಳ್ತಾರೆ. ಬಿಟ್ಟರೆ ಗ್ಯಾರಂಟಿ ಅಲೆ ಎಲ್ಲೋ ಒಂದು 10% ಇರ್ಬೋದು. ಅದನ್ನ ಮೋಟಿವೇಶನ್ ಮಾಡೋಕ್ಕೆ ಆ ಮನೆಗಳಲ್ಲಿ ಎಜುಕೇಟೆಡ್ಸ್ ಇರ್ತಾರೆ. ಆ ಎಜುಕೇಟೆಡ್ಸು ಅದನ್ನು ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅದನ್ನು ಮಾಡಿ ಅದನ್ನು BJPಗೆ ವೋಟ್ ಮಾಡ್ತಾರೆ. ಅದು ವೋಟ್ ಆಗಿ ಪರಿವರ್ತನೆ ಆಗುತ್ತೆ. ಮತ್ತು ಮೊನ್ನೆ ಏನು ಹುಬ್ಳಿ ನೇಹಾ ಕೊಲೆ ಆಯಿತು, ಆ ಇದರಲ್ಲಿ ಸ್ವಲ್ಪ ಕಾಲೇಜ್ ಸ್ಟೂಡೆಂಟ್ಸ್ ಏನಿದ್ದಾರೆ ಆಲ್ಮೋಸ್ಟ್ ಓವರ್ ಆಲ್ ಸ್ಟೇಟಲ್ಲಿ ಒಂದು 20% ಅದು ಎಫೆಕ್ಟ್ ಆಗಿದೆ ಅಂದ್ಕೊಳ್ತೀನಿ. ಈ ನಮ್ಮ ಭಾಗ, ಈ ಚಿಕ್ಕಬಳ್ಳಾಪುರ ಅಥವಾ ಬೆಂಗಳೂರು ಈ ಭಾಗ 10% ಆದರೂ ಎಜುಕೇಟೆಡ್ ಪರ್ಸನ್ಸ್ ಏನಿದ್ದಾರೆ ಅವ್ರು ವಾಲಂಟಿಯರ್ ಆಗಿ ವೋಟ್ ಮಾಡ್ತಾರೆ. ಸುಧಾಕರ್ ಅವರು ಈಗಾಗಲೇ ಸಚಿವರಾಗಿ ಕೆಲಸ ಮಾಡಿರೋಂಥದ್ದು, ಸೊ MP ಆಗಿ ಏನು ಹೇಳಲಿಕ್ಕೆ ಬಯಸ್ತೀವಿ? ಸೊ ಅವರು 2 ಸತಿ MLA ಆಗಿ ಅವರು ಮಂತ್ರಿ ಆಗಿದ್ದಂಥವ್ರು. ಆಗಿರೋ ಟೈಮಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡಿದವರು. ಕಾಲೇಜ್ ಅಭಿವೃದ್ಧಿ ಇರ್ಬೋದು, ಹಾಸ್ಪಿಟ್ಲ್ ಇರ್ಬೋದು, ಉತ್ತಮ ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತೊಮ್ಮೆ ನಮ್ಮಲ್ಲೂ ಗೆಲ್ತಾರೆ, 100ಕ್ಕೆ 100 ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ಗೆದ್ದರೆ ನಮಗೆ ಮತ್ತೆ ಇಲ್ಲಿ KC ವ್ಯಾಲಿ ನೀರಿದೋ ಅಥವಾ ತಿನ್ನೊಳ್ಳೆದು ಪ್ರಾಜೆಕ್ಟ್ ವಾಟರ್ ಇದ್ದೋ ಏನೋ ಒಂದು ಹೆಲ್ಪ್ ಮಾಡ್ತಾರೆ ಅವರು. ಮತ್ತು ಹಾಸ್ಪಿಟ್ಲ್ಗಳು ಇಂಪ್ಲಿಮೆಂಟ್ ಮಾಡೋದು, ಕಾಲೇಜ್ ಇಂಪ್ಲಿಮೆಂಟ್ ಮಾಡೋದು, ಅದು ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಇನ್ನು ಯಂಗ್ಸ್ಟರು ಕೆಲಸ ಮಾಡ್ತಾರೆ, ಎಜುಕೇಟೆಡ್ ಪರ್ಸನ್ನು. ಏನೋ ಅನ್ಎಜುಕೇಟೆಡ್ ಥರ ಇದ್ದಿದ್ರೆ ಏನೋ ಮೂಲೆ ಕುತ್ಕೊತಾರೆ ಅನ್ಬೋದು. ಅವರು ಸಭೆಯಲ್ಲಿ ಕುಂತು ಮಾತಾಡೋಷ್ಟು ಶಕ್ತಿ ಮತ್ತು ಯುಕ್ತಿ ಎರಡೂ ಇದೆ. ಅದರಿಂದ ಅವರು ನರೇಂದ್ರ ಮೋದಿ ಅವ್ರ ಕೈ ಬಲಪಡಿಸ್ತಾರೆ. ನಮ್ಮ ದೇಶಕ್ಕೆ ಒಳ್ಳೇದಾಗುತ್ತೆ, ನಮ್ಮ ಚಿಕ್ಕಬಳ್ಳಾಪುರಕ್ಕೂ ಒಳ್ಳೇದಾಗುತ್ತೆ ಅಂತ ಹೇಳಕ್ ಬಯಸ್ತೀನಿ. ಎಲ್ಲ ಒಂದ್ ಕಡೆ ಹೊಂದಾಣಿಕೆ ಆಗ್ತಾ ಇಲ್ಲ ಸರಿಯಾಗಿ ತಾಲೂಕಲ್ಲಿ ಅಂತ. ಅದು ತಪ್ಪು ಕಲ್ಪನೆ. ಏನು ಮಾಜಿ ಪ್ರಧಾನಿಗಳಾದ ದೇವೇಗೌಡರು, ಹಾಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರು ಇಬ್ಬರು ಹೈಕಮಾಂಡಲ್ಲಿ ತೀರ್ಮಾನ ಮಾಡಿ ಬೂತ್ ಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಡೆಲ್ಲಿಯಲ್ಲಿ ಇರ್ತಕ್ಕಂಥ ಲೀಡರ್ವರೆಗೂ ಇದು ಎಲ್ಲರಿಗೂ ಸ್ಥಳೀಯ ನಾಯಕರು ಇರ್ಬೋದು ಹೊಂದಾಣಿಕೆ ಮಾಡ್ಕೊಂಡೇ ಮಾಡಿದ್ದಾರೆ. ಅದ್ರ ಬಗ್ಗೆ ನೋ ಡೌಟ್. ಬಟ್ ಏನೋ ರಾಜ್ಯ ಸರ್ಕಾರದಲ್ಲಿ ಏನಾದರೂ ಯಡಿಯೂರಪ್ಪ ಅವರು, ಕುಮಾರಸ್ವಾಮಿ ಅವರು ಮಾಡ್ಕೊಂಡಿದ್ರೆ ಅದೇನು ಅದಕ್ಕೊಂದು ಗೌರವ ಇರ್ತದೆ. ನಮ್ಮ ಮೇಲೆ ಸ್ವಲ್ಪ ಹುಡುಕಿರೋದಂತ ಇರ್ತಿತ್ತು. ಈಗ ದಳದಲ್ಲೂ ದೇವೇಗೌಡರು ಮಾಜಿ ಪ್ರಧಾನಿಗಳಾಗಿದ್ದವರು, ಅಲ್ಲಿ ಪ್ರಧಾನಿಗಳು ನರೇಂದ್ರ ಮೋದಿ ಇರೋದ್ರಿಂದ ಎಲ್ಲ ಕಾರ್ಯಕರ್ತರುಗಳು ಇಬ್ರು ಹಾಲಿ ಮಾಜಿ ದಿಗ್ಗಜರನ್ನ ನೋಡಿ ಬೂತ್ ಮಟ್ಟದಿಂದ ಇದು MP ಅವ್ರಿಗೂ ಎಲ್ಲರೂ ಕೈ ಜೋಡಿಸ್ತಾರೆ. BJP ಮುಂದಾಗುತ್ತೆ, ಅದನ್ನ ಕೇಳಕ್ ಬಯಸ್ತೀನಿ. ನಮ್ಮ ಹೆಸರು ಗುರುಪ್ರಕಾಶ್ ಅಂದ್ಬಿಟ್ಟು ಅಂತ, ಮಾರ್ಕೆಟಿಂಗ್ ಸೊಸೈಟಿ ಪ್ರೆಸಿಡೆಂಟು, XPLD ಬ್ಯಾಂಕ್ ಪ್ರೆಸಿಡೆಂಟ್. ಚುನಾವಣೆ ತುಂಬಾ ಚೆನ್ನಾಗಿ ನಡೀತಾ ಇದೆ ನಮ್ಮೂರಲ್ಲಿ. ಬಿಸಿಲು ಅನ್ನೋದು ಯಾರು ಏನ್ ಲೆಕ್ಸದಲ್ಲೇ ಓಟ್ ಹಾಕ್ತಾ ಇದಾರೆ ಬಂದು. ಗ್ಯಾರಂಟಿ ಯೋಜನೆಗಳು ಬಹಳ ತುಂಬಾ ವರ್ಕೌಟ್ ಆಗ್ತದೆ. ಪ್ಲಸ್ ಅಭಿವೃದ್ಧಿ ಕೆಲಸ ನಮಗೆ ನಮ್ಮ ಸ್ಥಳೀಯ ಶಾಸಕರಾದ ಶ್ರೀನಿವಾಸ್ ರವರು ಇಲ್ಲಿಗೆ ನಮಗೆ 2.5 ಕೋಟಿ 3 ಕೋಟಿ ಈ ಊರಿಗೆ ಬಜೆಟ್ ಕೊಟ್ಟಿದ್ದಾರೆ. ಆದ್ರಿಂದ ನಮ್ಮೂರು ಬಸ್ಸಿಂದಾಗ್ಲಿ, ಅಕ್ಕಿದಾಗ್ಲಿ, 2,000 ರೂಪಾಯಿದೇ ಆಗ್ಲಿ ಎಲ್ಲಾವುದು ತುಂಬಾ ವರ್ಕೌಟ್ ಆಗಿ ಜನ ಕಾಂಗ್ರೆಸ್ಗೆ 95% ಬೆಂಬಲಿಸ್ತಾ ಇದ್ದಾರೆ. ನಮ್ಮೂರಲ್ಲಿ ಏನು ಇಲ್ಲ, ಬಂದಿದ್ರು 2 ಅವರ್ ಕೂತಿದ್ರು ಹೊರಟೋದು. ಮತದಾರರು ಎಲ್ಲ ನೋಡಿ, ಇಲ್ಲೇ ಇದ್ದು ನೋಡಿ, ಎಲ್ಲ ಇದೆ ಇನ್ನೂ ಜಾಸ್ತಿ ಜನ ಇದ್ರು ಹೋಗಿದ್ದಾರೆ. ಶಾಸಕರ ಅಭಿವೃದ್ಧಿ ಕಾರ್ಯ ಏನಾದ್ರು ಕೈ ಹಿಡಿತಾ ಅಂತ? ಯಾವ ಶಾಸಕರು? ನಮ್ಮ ಈಗ ಹಾಲಿ ಶಾಸಕರ ಅಭಿವೃದ್ಧಿ ಕಾರ್ಯ ಗ್ರಾಂಟ್ ಕೊಟ್ಟು ಪೂಜೆ ಮಾಡೋಗಿದ್ದಾರೆ. ಅದು ತುಂಬಾ ವರ್ಕೌಟ್ ಆಗುತ್ತೆ. 95% ನಮ್ಮೂರಲ್ಲಿ ಕಾಂಗ್ರೆಸ್ ಕೊಡ್ತೀವಿ. 95 ಕರಂಗನಾಥ್ ಅಂದ್ಬಿಟ್ಟು. ಏನು ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ರಕ್ಷಾರಾಮಯ್ಯರು ಅಭೂತಪೂರ್ವವಾಗಿ ನೆಲಮಂಗಲ ತಾಲೂಕಲ್ಲಿ ಲೀಡಿಂಗನ್ನು ಕೊಡ್ತಾ ಇದ್ದೀವಿ. ನಮ್ಮ ಶಾಸಕರ ನೇತೃತ್ವದಲ್ಲಿ ಎಲೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಸಂಘಟನೆ ಆಗ್ಬೋದು. ನಮ್ಮ ಶಾಸಕರೇ ಎರಡು ಬಾರಿ ಪ್ರತಿ ತಾಲೂಕಿನ ಪ್ರತಿ ಭಾಗಕ್ಕೂ ಬಂದಿದ್ದಾರೆ. ಒಂದು ಬಾರಿ ಅವರೇ ಒಂದು ಮೀಟಿಂಗ್ ತೊಗೊಂಡು, ಕಾರ್ಯಕರ್ತರ ಮೀಟಿಂಗ್ ತೊಗೊಂಡು ಒಂದು ಬಾರಿ ಬಂದರು ಪಂಚಾಯತಿ ವಾರು. 2ನೇ ಬಾರಿ ರಕ್ಷಾರಾಮಯ್ಯವ್ರನ್ನ ಕರ್ಕೊಂಡ್ಬಂದರು. 3ನೇ ಬಾರಿ ನಮ್ಮನ್ನೆಲ್ಲ ಹೆಂಗೆ ಸಜ್ಜುಗೊಳಿಸ್ಬೇಕು ಸಜ್ಜುಗೊಳಿಸಿ ನೀವು ನೋಡಿರ್ಬೋದು. ಲಾಸ್ಟ್ ದಿನ ಒಂದು ನಾವು ರೋಡ್ ಶೋ ಮಾಡಿದ್ವು. ರೋಡ್ ಶೋದಲ್ಲಿ ಒಂದು 30,000 ಜನ ಸೇರಿತ್ತು. ಹಾಗಾಗಿ ಶಾಸಕರ ಏನು ಅಭಿವೃದ್ಧಿ ಕಾರ್ಯಗಳಿದೆ ಮತ್ತು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಕಾರ್ಯಕ್ರಮಗಳು ಬಡವರಿಗೆ, ದೀನ ದಲಿತರಿಗೆ ಸಹಾಯ ಮಾಡೋಂಥ ಕಾರ್ಯಕ್ರಮ. ಇವತ್ತು 2,000ನ ನಮ್ಮೂರಲ್ಲಿ 100% ತಗೊಂಡಿದ್ದಾರೆ. ಏನು ಅದನ್ನ ಹೇಳ್ತಾರೆ, ಅದು ಯೂಸ್ ಆಗ್ತಾ ಇಲ್ಲ, ದೇಶ ಹಾಳಾಗೋಗ್ಬಿಡುತ್ತೆ ಅಂತ. ಆದರೆ ಲಕ್ಷಾಂತರ ಕೋಟಿ
ಕಂಪ್ನಿಗಳವ್ರಿಗೆ ಮನ್ನಾ ಮಾಡಿ, ಅದು ಎಲ್ಲ ಗುಜರಾತಿ ಕಂಪ್ನಿಗಳವ್ರಿಗೆನೆ ಮನ್ನಾ ಮಾಡಿದಾರಲ್ಲ, ಅವಾಗ ದೇಶ ದಿವಾಳಿ ಆಗ್ಲಿಲ್ವಾ? ಈ ಬಡವನಿಗೆ 2,000 ಕೊಟ್ಟಿದ್ದು ಅದು ವಾಪಸ್ಸು ಎಕಾನಮಿಕ್ ಬರುತ್ತೆ. ಅವನು ಬೆಳಿಗ್ಗೆ ಹೋಗಿ ಬೆಂಕಿಪಟ್ಟಣ ತಾಂತಾನೆ, ಸಕ್ಕರೆ ತಾಂತಾನೆ, ಅಕ್ಕಿ ತಾಂತಾನೆ, ಅದು ವಾಪಸ್ ಎಕಾನಮಿಕ್ ಬರೋದ್ರಿಂದ ಅದನ್ನೇ ಹೇಳೋದು ಎಕನಾಮಿಕ್ಸ್ ಅಲ್ಲಿ ಯಾವತ್ತು ಸ್ಪೆಂಡಿಂಗ್ ಎಕಾನಮಿ ಅಂತ. ಸ್ಪೆಂಡಿಂಗ್ ಎಕಾನಮಿ ಅಂದ್ರೆ ನಿನ್ಗೆ ಹೋಗಿ ವಾಪಸ್ ಬರಬೇಕು. ಅದನ್ನ ಸಿದ್ದರಾಮಯ್ಯ ಅವರು ಆಸ್ ಎ ಅರ್ಥಶಾಸ್ತ್ರದ ಆರ್ಥಿಕ ಮಂತ್ರಿಯಾಗಿ 8-10 ಬಜೆಟ್ ಮಂಡಿಸಿ ಅವ್ರು ತಿಳ್ಕೊಂಡಿರೋದ್ರಿಂದ ಬಡವನ ಕೈಗೆ ದುಡ್ಡು ಕೊಡ್ತಾ ಇದಾರೆ, ಅದು ವಾಪಸ್ ಸರ್ಕಾರಕ್ಕೆ ಹೋಗ್ತಾ ಇದೆ. ಹಾಗಾಗಿ ಆ ಸರ್ಕಾರದ ಯೋಜನೆಗಳು, ನಮ್ಮ ಶಾಸಕರ ಅಭಿವೃದ್ಧಿ ಕಾರ್ಯಗಳು ಎಲ್ಲ ಆದ್ಮೇಲೆ ನೆಲಮಂಗಲದಲ್ಲಿ 2 ಪಾರ್ಟಿ ಒಂದಾದ್ರೂ ಕಾಂಗ್ರೆಸ್ ಅಭೂತಪೂರ್ವಕವಾಗಿ ಅತ್ಯಧಿಕ ಮತಕನ ರಕ್ಷಾರಾಮಯ್ಯವ್ರಿಗೆ ಕೊಡಿಸೋದ್ರಲ್ಲಿ ನಾವು ಗ್ಯಾರಂಟಿ ಸಕ್ಸೀಡ್ ಆಗ್ತೀವಿ ಅಂತ ನಾನು ಈ ಮೂಲಕ ಹೇಳಕ್ ಇಚ್ಛೆ ಲೀಡ್ ಕೊಡ್ಬೋದು ಸರ್ ನಿರ್ಮಲಾ ಸರ್. ನನ್ನ ಪ್ರಕಾರ, ನನ್ನ ಅನುಭವಕ್ಕೆ ಏನು ವರ್ಸ್ಟ್ ಸಿನಾರಿಯೋ ಅಂದ್ರೆ ಹೋದ್ಸಲಿ ಏನ್ MLA ಅವ್ರಿಗೆ ಲೀಡ್ ತಗೊಂಡಿದ್ವೋ ಆ ಲೀಡನ್ನ ನಾವು ಉಳಿಸ್ಕೊಳ್ಳೋವಷ್ಟು ಪ್ರಯತ್ನ ಮಾಡ್ಬೋದು. ಯಾಕೆ ಅಂದ್ರೆ ಅವರಿಬ್ಬರು ಸೇರಿದ್ರೆ 85,000 ಓಟ್ ಆಗುತ್ತೆ. ನಾವು ಅಷ್ಟು ಲೀಡ್ ಕೊಡ್ಬೇಕು ಅಂದ್ರೆ ತಿರ್ಗಾ ಅಲ್ಲಿಂದ ನಾವು ಒಂದು 30,000 ಓಟ್ ತಗೋಬೇಕು. ಆ ತಗೊಂಡಿದ್ರ ಮೇಲೆ 30,000 ತಗೊಂಡು ಒಂದು 25,000 30,000 ಓಟು ನನ್ನ ಪ್ರಕಾರ ಲೀಡ್ ಆಗ ಅಂತ ಸಾಧ್ಯತೆ ಇದೆ ಜಾಸ್ತಿ ಆಗುತ್ತೆ ಅಂತ ನನ್ನ ಅನುಭವ. ನಿಮ್ಮ ಹೆಸರು ಸರ್? ಹನುಮಂತೇಗೌಡರು, ವಕೀಲರು, ಒಬ್ಳಾಪುರ. ಪ್ರತಿಕ್ರಿಯೆ ಹೇಗೆ ಅಂತ? ಜನರ ಒಂದು ನಿಮಿಷ ಅಣ್ಣ. ಈ ಪ್ರತಿಕ್ರಿಯೆ ಅಂತ ಅಂದರೆ, ಈ ನಮ್ಮ ದೇಶ ಕಂಡಂಥ ಮಾಜಿ ಪ್ರಧಾನಮಂತ್ರಿಗಳು BJPಗೆ ಕೈ ಜೋಡಿಸಿರೋದ್ರಿಂದ ನಾವೆಲ್ಲ JDSನವರು ಪ್ರಾಮಾಣಿಕವಾಗಿ JDSನವರು. ಈಗ ಅವರು BJPಗೆ ಹೊಂದಾಣಿಕೆ ಮಾಡ್ಕೊಂಡಾದ್ಮೇಲೆ ನಾವು ಅತಿ ಹೆಚ್ಚಿನದಾಗಿ ಎಲ್ಲ JDS ಕಾರ್ಯಕರ್ತರು ಶಿಸ್ತಿನ ಸಿಪಾಯಿ ಥರ ನಿಂತ್ಕೊಂಡು ಇವತ್ತು ಎಲ್ಲ BJPಗೆ ಓಟ್ ಹಾಕಿ ಒಗ್ಗಟ್ಟಾಗಿ ಅತಿ ಹೆಚ್ಚಿನ ಮಟ್ಟದಿಂದ ಕಮ್ಮಿ ಅಂದರೂ ಚಿಕ್ಕಬಳ್ಳಾಪುರದಲ್ಲಿ ಕಮ್ಮಿ ಅಂದರೂ 2 ಲಕ್ಷ ಓಟಿನ ಲೀಡಿಂದ ಗೆಲ್ತಾರೆ ಡಾಕ್ಟರ್ ಕೆ ಸುಧಾಕರ್ ಅವರು. ಅದ್ರಾಗೇನೋ ಎರಡು ಮಾತಿಲ್ಲ. ಆದರೆ ಬೂತ್ಗಳಲ್ಲಿ ಇವಾಗ ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಈಗ ಮೊನ್ನೆ ನಮ್ಮ ಬೂತಲ್ಲೇ ಯಾರೋ ಒಬ್ಬರು ಪಾಪ ನಮ್ಮ ತಾಯಿ ಹೋದಾಗ ಓಟ್ ಹಾಕಲಿಲ್ಲ ಅಲ್ಲಿ, ಇದು ಹೊರೆ ಓದ್ತಿರೋ ಚಿನ್ನಕ್ಕ ಅಂತಲ್ಲ ನಾನು ಓಟ್ ಹಾಕಲ್ಲಪ್ಪ ಅಂತೇಳಿ ಎದ್ದೀಚಿಗೆ ಬಂದ್ಬಿಟ್ರು. ಹಂಗಾಗಿ ಅವ್ರಿಗೆ ನಾವೆಲ್ಲ ಕನ್ವಿನ್ಸ್ ಮಾಡಿ, ಇಲ್ಲ BJP JDS ಎಲ್ಲ ಒಂದಾಗಿದೆ ಅಂತೇಳಿ ತಿರ್ಗಾ ಕರ್ಕೊಂಡೋಗಿ ನಾವು BJPಗೆ ವೋಟ್ ಮಾಡಬೇಕು. ಹಾಗಾಗಿ ಕೆಲವು ಎಲ್ಲ ಈ ಅವತ್ತಿಂದ ಶಿಸ್ತಿನ ಸಿಪಾಯಿ ಥರ JDS ಆಗಿರೋವಂಥವ್ರು ಹೊರೆ ಕಾಣ್ತಾ ಇಲ್ಲ ಅಂತೇಳಿ ಅದೆಲ್ಲ ಸುಮಾರು ಕಡೆ ಈ ಮಾತು ಕೇಳ್ಪಟ್ಟಿದ್ದೀನಿ. ಅದು ನಮ್ಗೆ ಇವತ್ತು ನಮ್ಮ ಬೂತೆಲ್ಲ ನಮಗೆ ಅದು ನಮ್ಮ ಕಣ್ಮುಂದೆನೇ ಆಯ್ತು ಅದು. ಹಾಗಾಗಿ ಎಲ್ಲರಿಗೂ ತಿಳಿ ಹೇಳಿ ಖಂಡಿತವಾಗ್ಲೂ BJP ಗೆಲ್ಲೋದನ್ನು ಸಂಶಯನೇ ಇಲ್ಲ, ಗೆಲ್ಲುತ್ತೇವೆ. ಓಕೆ. ಸೊ ಹೇಗಿದೆ ರೆಸ್ಪಾನ್ಸು? ಈ ವರ್ಷದ ಚುನಾವಣೆ 24 ಚುನಾವಣೆ ನಮ್ಮ ವಿಧಾನಸಭೆ ಚುನಾವಣೆ ಥರ ಜನ ಈ ಭಾಗ್ಯಗಳಿಗೆ ಮಾರು ಹೋಗದೆ ದೇಶದ ಅಭಿವೃದ್ಧಿ ಕಡೆ, ದೇಶನ ಕಾಪಾಡೋಂಥ ವ್ಯಕ್ತಿ ಯಾರಾದರೂ ಒಬ್ಬರಿದ್ದರೆ ಅದು ನರೇಂದ್ರ ಮೋದಿಯವರು ಅಂತೇಳಿ ಎಲ್ಲ ಸಣ್ಣ ಮಕ್ಕಳಿಂದಲೂ ದೊಡ್ಡವ್ರವರೆಗೂ ಗೊತ್ತಿರ್ತಕ್ಕಂಥದ್ದು. ಆದ್ದರಿಂದ ಪ್ರತಿ ಜನ ಏನು ಇವತ್ತು ಭಾಗ್ಯಗಳು ನಮ್ಗೆ ಇಲ್ದಿದ್ರೂ ಪರವಾಗಿಲ್ಲ, ನಾವು ನರೇಂದ್ರ ಮೋದಿಯವ್ರಿಗೆ ಓಟ್ ಹಾಕಬೇಕು. ಇಲ್ಲಿ ಪಕ್ಷದಲ್ಲಿ ಯಾವುದೇ ಅಭ್ಯರ್ಥಿಗಳು ನಿಂತಿದ್ರೂ ಪರವಾಗಿಲ್ಲ, ನಾವು ದೇಶಕ್ಕೋಸ್ಕರ ಮೋದಿಯವರ ಹೆಸರು ಉಪಯೋಗಿಸ್ಕೊಂಡೆ ನಾವು ಓಟ್ ಹಾಕಬೇಕಂತೇಳಿ ತೀರ್ಮಾನ ಮಾಡಿಕೊಂಡು ಓಟ್ ಹಾಕ್ತಾಯಿದ್ದಾರೆ. ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ನಾವು ಎಲ್ಲ ಕಡೆಯೂ ನಾವು ಓಡಾಡ್ಕೊಂಡು ಸ್ಪಂದಿಸಿರ್ತಕ್ಕ ಪ್ರಕಾರ ಎಲ್ಲ 75%, 100ಕ್ಕೆ 75% ನಮ್ಮ BJP ಓಡಿದೆ ಎಲ್ಲ ಕಡೆ. ಮೋದಿಯವರ ಹೆಸರೇ ಸಾಕು ನಮಗೆ 75% ಓಡಿದೆ. ಹಾಗಾಗಿ ಎಲ್ಲ ಬೂತ್ನಲ್ಲೂ ಬಹಳ 25% ಪಾಪ ಅವ್ರಿಗೆ ಬಿಟ್ಟಿದ್ದೀವಿ, ಭಾಗ್ಯಗಳು ಕೊಟ್ಟಿರೋದು 25% ನಾವು ಮತ ಹಾಕೊಂಡಿದ್ದೀವಿ. ಈ ರೀತಿ ನಡೀತಿದೆ. ಈ ಒಂದು ಭಾಗದಲ್ಲಿ ಎಷ್ಟು ಜನ ಏನು ಯಾರೇ ಬಂದು ಸ್ಪಂದಿಸಿ ಕೇಳಿದ್ರು ಅಷ್ಟೇ ಕೂಡ ಪ್ರತಿ ಜನನೂ ಕೂಡ ಅದನ್ನೇ ಹೇಳ್ತಾರೆ, ನಮಗೆ ಯಾವ ಭಾಗ್ಯನೂ ಬೇಡ, ನಮಗೆ ಬೇಕಾಗಿರೋದು ನರೇಂದ್ರ ಮೋದಿ. ದೇಶ ಉಳಿಬೇಕು, ನರೇಂದ್ರ ಮೋದಿ ಗೆಲ್ಲಬೇಕು. ಈ ಒಂದು ಭಾವನೆಗಳನ್ನು ಇಟ್ಟಿರ್ತಕ್ಕಂಥ ಜನ ಇಡೀ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿ ಅವರಿಗೆ ಬಹಳ ಬೆಂಬಲ ವ್ಯಕ್ತ ಆಗ್ತಾಯಿದೆ. ಹಾಗಾಗಿ ಪ್ರತಿ ಬೂತಲ್ಲೂ ಕೂಡ 75% ವೋಟನ್ನು ನಾವು ಹಾಕ್ತಾಯಿದ್ವಿ. ಜನ ವಾಲಂಟ್ರಿಯಾಗಿ ಮಾಡ್ತಾಯಿದ್ದಾರೆ, ವಾಲಂಟ್ರಿ ಮಾಡ್ತಾವೆ. ನಾವೇ ವಾಲಂಟ್ರಿ ಏನು ಅವ್ರಿಗೆ ಹೇಳಂಗೆ ಇಲ್ಲ, ನಾವೇ ಆಗ್ತೀವಣ್ಣ, ನಾವು BJPಗೆ ಆಗ್ತೀವಿ ಅನ್ನತಕ್ಕಂಥ ರೆಸ್ಪಾನ್ಸ್ ಎಲ್ಲ ಬರ್ತಿದೆ. ಆ ರೀತಿಯಾಗಿ ಜನ ಭಾಳಷ್ಟು ಉತ್ಸುಕರಾಗಿ ಓಟ್ ಹಾಕ್ತಾವ್ರೆ. ನಮ್ಮ ಪಕ್ಷ ಖಂಡಿತ ಎಲ್ಲ 28ಕ್ಕೆ 28 ನಮ್ಮ ಕ್ಷೇತ್ರ, ನಮ್ಮ ರಾಜ್ಯದಲ್ಲಿ ಗೆಲ್ತಕ್ಕಂಥ ವಿಶ್ವಾಸ ಎಲ್ಲರಲ್ಲೂ ಐತೆ. ಅದು ನಾವು ಮೋದಿಯವರಿಗೆ ನಮ್ಮ ರಾಜ್ಯದ ಕೊಡುಗೆಯಾಗಿ 28 ಸೀಟನ್ನು ಕೊಡೋಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಅಂಥ ಹಿಂದೆ ಒಂದೇ ಪಕ್ಷ ಏಕಾಂಗಿಯಾಗಿ ತೋರಿಸಿ 27 ಬಾಚ ಹಾಕೊಂಡಿದ್ದಂಥದ್ದು ಇವತ್ತು 2 ಪಕ್ಷ ಸೇರಿ 28 ಸೀಟ್ ಗೆಲ್ಲೋದ್ರಲ್ಲಿ
ಯಾವ ಅನುಮಾನನೂ ಇಲ್ಲ. ಇವತ್ತು ಓಕೆ ಎಲ್ಲ ಕ್ಷೇತ್ರಗಳು ನಾವು ತಮ್ಮ ಹೆಸರು ಸರ್? ಪ್ರಭುದೇವ್ ಅಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಹೇಗಿದೆ? ಸರ್, ಚುನಾವಣೆ ಚೆನ್ನಾಗಿದೆ. ಬೆಳಗ್ಗೆ 6 ಗಂಟೆ ಸ್ಟಾರ್ಟ್ ಆಗೋದು ಇದುವರೆಗೂ ಬ್ಯುಸಿನೇ ಐತೆ. ನಮ್ಮದು ಹೈಯೆಸ್ಟ್ ಈ ಬೂತ್ನಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಬರುತ್ತದೆ. ಏನು ತೊಂದರೆ ಇಲ್ಲ ಸರ್, ಚೆನ್ನಾಗಿ ನಡೆದಿದೆ. ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ, ಯಾವುದು ತೊಂದರೆ ಇಲ್ಲ ಸರ್, ಚೆನ್ನಾಗಿ ನಡೆದಿದೆ, ಏನು ಸಮಸ್ಯೆ ಇಲ್ಲ. ನಮ್ಮ ಬೂತ್ನಲ್ಲಿ ವೋಟಿಂಗ್ ಚೆನ್ನಾಗಿದೆ, ಸಂತೋಷದ ವಿಚಾರ. ಮೈತ್ರಿ ಬಗ್ಗೆ ಜನ ಏನು ಹೇಳ್ತಾರೆ? ಮೈತ್ರಿ ಬಗ್ಗೆ ಸರ್, ಮೈತ್ರಿ ಇದು ಹೊಸ ವಿಚಾರ ಏನಲ್ಲ, ಇದು ನಡೀತಾನೆ ಇರ್ತದೆ. ಈ ಕಡೆ ಆ ಕಡೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಮಾಡ್ತಾರೆ. ಮೇನ್ ಅಭಿವೃದ್ಧಿ ಕಡೆ ಗಮನ ಹರಿಸ್ಬೇಕು, ಅದನ್ನ ಖಂಡಿತ. ಯಾಕೆಂದ್ರೆ ಅನುಭವಸ್ಥರವರು, ಒಬ್ಬ ಪ್ರಧಾನಮಂತ್ರಿ ಆಗಿದ್ದಂಥವ್ರು, ಅವ್ರ ಮಕ್ಕಳು ಕೂಡ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಇದರಲ್ಲಿ ಯಾವುದೇ ಏನು ತೊಂದರೆ ಆಗಲ್ಲ. ಪಬ್ಲಿಕ್ಕು ಅವ್ರ ಕೈ ಜೋಡಿಸ್ಕೊಂಡಾಗ ಮತ್ತಷ್ಟು ಅಭಿವೃದ್ಧಿ ಸಾಧ್ಯ ಆಗ್ತದೆ. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ ಸರ್, ಏನು ಸಮಸ್ಯೆ ಇಲ್ಲ. ಗ್ಯಾರಂಟಿ ಯೋಜನೆಗಳು ನಮ್ಮ ಕೈ ಹಿಡಿತವೆ ಅನ್ನೋದು ನಾಯಕರ ಒಂದು ಸ್ಪಷ್ಟ ಇದೆ. ಸೊ ಏನ್ ಹೇಳ್ತೀವಿ? ಇದು ಗ್ಯಾರಂಟಿ ಯೋಜನೆಗಳು ಈಗ ಕಳೆದ 10 ತಿಂಗಳಾಗಿದೆ ಅನ್ಸುತ್ತೆ ಎಲ್ಲ ಬಂದು. ಅದವರು ಜನ ನೋಡಿದ್ದಾರೆ ಸರ್. ಯಾರೊಬ್ರು ಅವ್ರಿಗೆ ಕೊಟ್ಟಂತ ಗ್ಯಾರಂಟಿಯಿಂದ ನಾವು ಓಟ್ ಹಾಕ್ತೀವಿ ಅಂತ ಆಗ್ಲಿ, ಅವ್ರಿಗೆ ಕೊಟ್ಟಿರೋ ನಮ್ಗೆ ಅನುಕೂಲ ಆಗುವಂತಾಗಲಿ ಯಾರಿಲ್ಲ. ಕೆಲವರು ಹೆಣ್ಮಕ್ಳು ತುಂಬಾ ವಿದ್ಯಾವಂತರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇವತ್ತು ಇದ್ರ ಅವಶ್ಯಕತೆ ಇರಲಿಲ್ಲ, ಇದರಿಂದ ದೇಶ ದಿವಾಳಿ ಆಗುತ್ತೆ, ಇದು ಬೇಕಿರಲಿಲ್ಲ ಅಂತ ಕೆಲವರು ಹೇಳ್ತಾರೆ. ಕೆಲವರು ಪಾಪ ಅಮಾಯಕರು ಗೊತ್ತಿರಲ್ಲ, ಫ್ರೀ ಕೊಟ್ರೆ ಯಾರು ಬೇಡ ಅನ್ನಲ್ಲ. ಅದು ಅಷ್ಟು ಏನು ಸ್ಪಷ್ಟ ಕಾಣಿಸ್ತಾ ಇಲ್ಲ ಅಂತೇಳಿ ಯಾರು ಕೆಲವು ಹೆಣ್ಮಕ್ಳು ಹೋಗ್ತಾ ಇಲ್ಲ, ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಹೇಳಿಕೆ ಚಿದಾನಂದ ಮೂರ್ತಿ ಅಂದ್ಬಿಟ್ಟು ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಮೆಂಬರ್. ನಮ್ಮ ಹೆಸರು ಸರ್, ಇವತ್ತು ಕುಣನಹಳ್ಳಿ ಗ್ರಾಮ ಪಂಚಾಯತಿಯ ಕಾಸರಘಟ್ಟ ವಾರ್ಡ್ನಲ್ಲಿ ಇವತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಓಟ್ ನೀಡ್ತವೆ. ಅದರಲ್ಲೂ ಹೆಚ್ಚಿನಾಗಿ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಂಥ ಕೆಲವು ಯೋಜನೆಗಳನ್ನ ಮಹಿಳೆ ಅತಿ ಹೆಚ್ಚಿನಾಗಿ ಸಿದ್ದರಾಮಯ್ಯ ಸರ್ಕಾರ ಮೆಚ್ಚಿ ಕಾಂಗ್ರೆಸ್ ಮತದಾನ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾದಂಥ ರಕ್ಷಾರಾಮಯ್ಯರು ಖಂಡಿತವಾಗ್ಲೂ ಗೆಲುವು ಸಾಧ್ಯ. 100% ಸತ್ಯ ಗೆಲುವು ಸಾಧಿಸ್ತೀವಿ, ಯಾವುದೇ ಅನುಮಾನವಿಲ್ಲ. ಖಂಡಿತವಾಗಿ ಕಾಂಗ್ರೆಸ್ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಅಂತಕವಿಲ್ಲ, ಭಯವೂ ಇಲ್ಲ. ಯಾವುದೇ ಕಾರಣಕ್ಕಿನ್ನ ಅನುಕೂಲ ಆಗತ್ತೆ ಕಾಂಗ್ರೆಸ್. ಇವತ್ತು JDS ಓಟ್ ಹಾಕ್ತಿದ್ದಂಥವ್ರು ಬಿಜೆಪಿ ಕಾಂಗ್ರೆಸ್ ಆಗ್ತಾವ್ರೆ. ಅಲ್ಪಸಂಖ್ಯಾತರು, ಹಿಂದುಳಿದವರು, SC ST ಎಲ್ಲ ಸಂಪೂರ್ಣ ಕಾಂಗ್ರೆಸ್ ಬಹುಮತ ಕೊಡ್ತಾರೆ. ಖಂಡಿತ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ 100% ಸತ್ಯ ರಕ್ಷಾರಾಮಯ್ಯ ಗೆಲುವು. ಕುಮಾರಯ್ಯ, ಗ್ರಾಮ ಪಂಚಾಯತ್ ಸದಸ್ಯರು, ಕಾಸರಘಟ್ಟ. ತುಂಬ ಚೆನ್ನಾಗಿ ನಡೀತಾ ಇದೆ. ಅದರಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ನೆಲಮಂಗಲ ಕ್ಷೇತ್ರದಲ್ಲಿ 276 ಬೂತ್ ಇದೆ. ಅದರಲ್ಲಿ ವಿಶ್ವೇಶ್ವರ 4 ಬೂತ್ ಇದೆ. ಇಲ್ಲಿ ವಿಶ್ವೇಶ್ವರದಲ್ಲಿ ಈಗ ಆಲ್ರೆಡಿ ಒಂದು 20-25% ಆಗಿರ್ಬೋದೇನೋ ವೋಟಿಂಗು. ತುಂಬ ಚೆನ್ನಾಗಿ ನಡೀತಾ ಇದೆ. ಇದರಲ್ಲಿ ಎರಡನೇ ಮಾತಿಲ್ಲ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಡಾಕ್ಟರ್ ಕೆ ಸುಧಾಕರ್ ಅವರು ಖಂಡಿತವಾಗೂ ಗೆಲ್ತಾರೆ. ಈಗ ಬಿಜೆಪಿ JDS ಹೊಂದಾಣಿಕೆಯಿಂದ ಇದ್ದೀವಿ, ಎಲ್ಲ ಏನು ತೊಂದರೆ ಇಲ್ಲ. ಮೈತ್ರಿ ಮಾಡ್ಕೊಂಡಿದ್ದು ಚೆನ್ನಾಗಿ ನಡೀತಾ ಇದೆ. ನೆಲಮಂಗಲ ಏನಿಲ್ಲ ಅಂದರೆ ಒಂದು 15-20 ಸಾವಿರ ಲೀಡ್ ಕೊಡ್ತಾರೆ. ವಸಂತ ಅಂತ ನಗರಸಭೆ ನಾಮಿನಿ ಸದಸ್ಯರು ನೆಲಮಂಗಲ. ಲೋಕಸಭಾ ಕ್ಷೇತ್ರದಲ್ಲಿ ರಕ್ಷಾರಾಮಯ್ಯನವರು ಯುವ ಚೇತನ ಹುಡುಗ ನಿಂತಿದ್ದಾನೆ. ಕಾಂಗ್ರೆಸ್ ಅಲೆ ಇದೆ. ನಮ್ಮ ಏರಿಯಾದಲ್ಲಿ, ನಮ್ಮ ವಾರ್ಡ್ ನಂಬರ್ 6 ನಲ್ಲಿ ಕುರುಬರು ಬೀದಿ ಏರಿಯಾ ಮತ್ತೆ 3 ಬೂತ್ ಬರುತ್ತೆ. ನಮ್ಮಲ್ಲಿ 3 ಬೂತ್ ನಾವು ಇದುವರೆಗೂ 5 MP ಎಲೆಕ್ಷನ್ ಮಾಡಿದೀವಿ. 5 MP ಎಲೆಕ್ಷನ್ ಅಲ್ಲಿ ಮತ್ತೆ ಮೊನ್ನೆ MLA ಎಲೆಕ್ಷನ್ ಆಗಲು ಇಡೀ ಕಸ್ಬಾದಲ್ಲಿ ಹೈಯೆಸ್ಟ್ ವೋಟ್ ಕೊಟ್ಟಿದ್ದೀವಿ. ಕಾಂಗ್ರೆಸ್ಗೆ ಇಲ್ಲಿ ಫುಲ್ ಲೀಡ್ ಬರುತ್ತೆ ಸರ್. ಈಗ ಮಹಿಳೆಯರ ಗ್ಯಾರಂಟಿ ಯೋಜನೆಗಳು ಮಹಿಳೆಯರ ಸ್ಪಂದನೆ ಯಾವ ತರ ಇದೆ? ಮಹಿಳೆಯರ ಸ್ಪಂದನೆ ಅವರ ವಾಲಂಟಿಯರ್ ಬಂದು ಮತದಾನ ಮಾಡ್ತಾ ಇದ್ದಾರೆ. ಅವ್ರು ನಾವು ಹೇಳಕ್ ಹೋದ್ರೆ ನಮ್ಗೆ 2000 ರೂಪಾಯಿ ದುಡ್ಡು ಬರ್ತಾ ಇದೆ, ನೀವೇನು ನಮ್ಗೆ ಹೇಳೋದೇ ಬೇಕಾಗಿಲ್ಲ, ನಾವು ವೋಟ್ ಮಾಡ್ತೀವಿ ಕಾಂಗ್ರೆಸ್ಗೆ ಅನ್ನೋ ಒಂದು ಮನೋಭಾವ ಬಂದಿದೆ ಅವರಿಗೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಮಹಿಳೆಯರು ಬಂದು ಇಲ್ಲಿ ಖುದ್ದಾಗಿ ಬಂದು ವೋಟ್ ಮಾಡ್ತಾ ಇದ್ದಾರೆ. ಕ್ಷೇತ್ರದಲ್ಲಿ 769 ಕೋಟಿ ಜನಪ್ರಿಯ 869 ಕೋಟಿ ಜನಪ್ರಿಯ ಶಾಸಕರಾದ ನಮ್ಮ ಶ್ರೀನಿವಾಸ್ ಅವರು ಇದೇ ಮೊದಲ ಬಾರಿಗೆ ನಮ್ಮ ಶಾಸಕರು ಇಡೀ 30-35 ವರ್ಷದ ನನ್ನ ಸರ್ವಿಸಿನಲ್ಲಿ ಮೊದಲೇ ಶಾಸಕರು ಅಂತ ಹೇಳ್ಬೋದು ನಾವು. ಈ ಅನುದಾನದಲ್ಲಿ ಇಡೀ ಸರ್ಕಾರದಲ್ಲಿ ಮೊದಲೇ ಶಾಸಕರು ಅಂತ ನಾವು ಹೇಳಿ ನಾವು ಇದನ್ನ ಅನುದಾನ ನಮ್ಮ ಅಭಿವೃದ್ಧಿ ಕೆಲಸಕ್ಕೋಸ್ಕರ ನೆಲಮಂಗಲ ಕ್ಷೇತ್ರಕ್ಕೆ ತಂದಿದ್ದಾರೆ. ಸರ್, ನಮ್ಮಲ್ಲಿ 75-80% ವೋಟ್ ಹಿಡಿಯಿತು. ನಮ್ಮ ಹೆಸರು ಗಂಗಾಧರ್ ಅಂತ, ನಗರಸಭಾ ಸದಸ್ಯರು. ಚುನಾವಣೆ ಇವತ್ತು ಚುನಾವಣೆ ಚೆನ್ನಾಗಿ ನಡೀತಾ ಇದೆ. ನಮ್ಮ ನೆಲಮಂಗಲ ತಾಲೂಕಿನ ಎಲ್ಲ ಕಡೆನೂ ಎಲ್ಲ JDS BJP ಎಲ್ಲ ಕಾರ್ಯಕರ್ತರೆಲ್ಲ ಒಟ್ಟಾಗಿ ಚೆನ್ನಾಗಿ ನಡ್ಕೊಂಡ್ಬರ್ತಾರೆ. ಆಮೇಲೆ ನಮ್ಮ ದೇವೇಗೌಡರು, ಕುಮಾರಸ್ವಾಮಿ ಏನು ಇವಾಗ ಮಾಡೋ ತೀರ್ಮಾನ ಅದು ಒಳ್ಳೆಯ ತೀರ್ಮಾನ. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನಮ್ಮ ಸುಧಾಕರ್ ಸರ್ 100% 100% ಗೆದ್ದೇ ಗೆಲ್ತಾರೆ. ಹೊರಗೆ ಅದು ಮಾತು
ಸರ್ ಇನ್ನೂ ಕೆಲವು ಕಡೆ ಜನರಲ್ಲಿ ಗೊಂದಲ ಇದೆ. ಏನಂದರೆ ಸರ್ ಏನು ಸರ್ಕಾರ ಕೊಟ್ಟು ಎಲ್ಲಿಟ್ಟಿದೆ ಸರ್, ಈ ಕೈ ಕೊಡ್ತಾರೆ, ಕೈ ಕಿತ್ಕೊಂತಾರೆ. ಕರೆಂಟ್ ಬಿಲ್ಲು ಅಂತ ಮಾಡಿದ್ರೆ ಕರೆಂಟ್ ಬಿಲ್ಲು 4 ರೂಪಾಯಿ 7 ರೂಪಾಯಿ ಚಿಲ್ಲರೆ ಮಾಡಿದ್ರೆ ಇಲ್ಲಿ ಕಿತ್ಕೊಂತಾರೆ, ಅಲ್ಲಿ ಕೊಡ್ತಾರೆ. ಯಾವ್ದು ಕೈ ಹಿಡಿದ್ರು? ಜನ ಎಲ್ಲರಿಗೂ ಜನಾಭಿಪ್ರಾಯ ಗೊತ್ತಿದೆ, ಜನಕ್ಕೆ ಗೊತ್ತಿದೆ ಬುದ್ಧಿಗೆ ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ, ಏನು ಬೋಗಸ್ ಚೀಟಿ ಕೊಡ್ತಾರೆ, ಎಲ್ಲ ಬಾಂಡ್ಗಳೆಲ್ಲ ಬೋಗಸ್ ಕೊಡೋದು, ನಕಲಿ ಬಾಂಡ್ ಕೊಡೋದು, ಅವೆಲ್ಲ ಏನೇನೋ ಮಾಡ್ತಾರೆ. ಜನ ಈಗೀಗ ಜನಗಳು ತೀರ್ಮಾನ ಮಾಡ್ತಾರೆ. ಈಗಾಗಲೇ ಸುಧಾಕರ್ ಅವರು ಸಚಿವರಾಗಿದ್ದು ಅಂಥವರಿಗೆ JDSನಿಂದ ಅಪೂರ್ವ ಬೆಂಬಲ ಸಿಕ್ಕಿದೆ. ಸೊ ಚೆನ್ನಾಗಿರ್ತಾರೆ ಬಿಡಿ, ಚೆನ್ನಾಗಿತ್ತು, ಏನು ತೊಂದರೆ ಇಲ್ಲ. ಸುಧಾಕರ್ ಸರ್ ಗೆದ್ದ ಮೇಲೆ ತುಂಬ ಹೆಲ್ಪ್ ಮಾಡ್ತಾರೆ. ಎಲ್ಲ ಕ್ಷೇತ್ರಕ್ಕೂ ಅವರು ಬಂದೇ ಬರ್ತಾರೆ, ಮಾಡ್ತಾರೆ ಅಂತ ನಮ್ಮ ಭರವಸೆ ಇದೆ. ನೆಲಮಂಗಲದಲ್ಲಿ ನಮ್ಮ ನೆಲಮಂಗಲ ತಾಲೂಕು ಮೈತ್ರಿಯಿಂದ ಒಂದು 25,000 ಮೇಲೆ ಲೀಡ್ ಬರುತ್ತೆ. JDS BJPಯಿಂದ ಒಂದು 25,000 ಮೇಲೆ ಲೀಡ್ ಬರುತ್ತೆ. ಹಾಲಿ ಶಾಸಕರು ಕೂಡ ರಕ್ಷಾರಾಮಯ್ಯ ಅವ್ರನ್ನ ಗೆಲ್ಸ್ಕೊಂಡು ಬರ್ತೀವಿ ಅಂತ ಹೇಳ್ಕೊಬರ್ತಿದ್ದಾರೆ. ಅವ್ರ ಪಕ್ಷದವ್ರು ಅವ್ರು ಹೇಳ್ತಾರೆ, ನಮ್ಮ ಪಕ್ಷದಲ್ಲಿ ನಾವು 100% 100% ನಾವು ಲೀಡ್ ಕೊಡ್ತಿದ್ದೀವಿ ಅಂತ ಹೇಳಿದ್ದೀವಿ. ಅದ್ರಾಗ ಎರಡು ಮಾತಿಲ್ಲ. ಜನಾಭಿಪ್ರಾಯ ಹಂಗೆ ಇದೆ, ಕಾರ್ಯಕರ್ತರು ಹಂಗೆ ಇದೆ. ಚುನಾವಣಾ ಆಯೋಗ ಇದು ಏನು ತೀರ್ಮಾನ ತಂದ್ರೆ ಅದಕ್ಕೆ ಎಲ್ಲ ನಮ್ಮ ಮತದಾರರು ಬಂದರು ಇದು ಮಾಡ್ತಾರೆ. ಮೈತ್ರಿ ಆದರೂ 100% ಸಿಗ್ತದೆ, ಅದ್ರಾಗೇನು ಎರಡು ಮಾತಿಲ್ಲ. ಸ್ವಲ್ಪ ಮೊದಲು ಗೊಂದಲ ಆಗಿತ್ತು, ಏನಿಲ್ಲ, ಆಮೇಲೆ ತೀರ್ಮಾನ ಎಲ್ಲ ತಿಳುವಳಿಕೆ ಆದಮೇಲೆ ಎಲ್ಲ ತೀರ್ಮಾನ ಆಯಿತು. ಏನು ಲೆಕ್ಸದಲ್ಲೇ ಓಟ್ ಆಗ್ತಾ ಇದ್ದಾರೆ ಬಂದು. ಗ್ಯಾರಂಟಿ ಯೋಜನೆಗಳು ಭಾಳ ತುಂಬ ವರ್ಕೌಟ್ ಆಗ್ತಾಯಿದೆ. ಪ್ಲಸ್ ಅಭಿವೃದ್ಧಿ ಕೆಲಸ ನಮಗೆ ನಮ್ಮ ಸ್ಥಳೀಯ ಶಾಸಕರಾದ ಶ್ರೀನಿವಾಸರವರು ಇಲ್ಲಿಗೆ ನಮಗೆ 2.5 ಕೋಟಿ 3 ಕೋಟಿ ಈ ಊರಿಗೆ ಬಜೆಟ್ ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ 3 ಬಸ್ಸಿಂದಾಗಲಿ, ಅಕ್ಕಿದಾಗಲಿ, 2,000 ರೂಪಾಯಿದೇ ಆಗಲಿ ಎಲ್ಲದೂ ತುಂಬ ವರ್ಕೌಟ್ ಆಗಿ ಜನ ಕಾಂಗ್ರೆಸ್ಗೆ 95% ಬೆಂಬಲಿಸ್ತಾ ಇದ್ದಾರೆ ನಮ್ಮೂರಲ್ಲಿ. ಮಾಜಿ ಶಾಸಕರ ಪ್ರಭಾವ ಏನೂ ಇಲ್ಲ, ಬಂದಿದ್ರು 2 ಅವರ್ ಕೂತಿದ್ರು ಹೊರಟೋರು. ಮತದಾರರು ಏನಂತಾರೆ? ಮತದಾರರು ಎಲ್ಲ ನೋಡಿ, ಇಲ್ಲೇ ನೋಡಿ, ಎಲ್ಲ ಇದೆ, ಎಲ್ಲ ಇಲ್ಲ, ಇನ್ನೂ ಜಾಸ್ತಿ ಜನ ಇದ್ರು ಹೋಗಿದ್ದಾರೆ. ಶಾಸಕರ ಅಭಿವೃದ್ಧಿ ಕಾರ್ಯ ಏನಾದ್ರು ಕೈ ಹಿಡಿತಾ ಅಂತ? ಯಾವ ಶಾಸಕರು? ನಮ್ಮ ಹಾಲಿ ಶಾಸಕರು ಅಭಿವೃದ್ಧಿ ಕಾರ್ಯ ಗ್ರಾಂಟ್ ಕೊಟ್ಟು ಪೂಜೆ ಮಾಡಿ ಹೋಗಿದ್ದಾರೆ. ಅದು ತುಂಬ ವರ್ಕೌಟ್ ಆಗುತ್ತೆ. ಎಷ್ಟು ಓಟ್ ಬರ್ಬೋದು ಇಲ್ಲಿ? 95% ನಮ್ಮೂರಲ್ಲಿ ಕಾಂಗ್ರೆಸ್ ಕೊಡ್ತೀವಿ. 95 ರಂಗನಾಥ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಈ ಬಾರಿ ನಮ್ಮ ಲೋಕಸಭೆಗೆ 4 ಸುಧಾಕರ್ ಸರ್ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಈ ನೆಲಮಂಗಲ ಕ್ಷೇತ್ರದಲ್ಲಿ ನಾವು ಹೆಚ್ಚಿನ ಮತಗಳಿಂದ ನಾವು ಈ ಸಾರಿ ನಾವು ಗೆಲ್ತೀವಿ. ಹಿಂದೆ ಬಚ್ಚೇಗೌಡರು ಯಾವ ಥರ ಗೆಲ್ಸಿದೋ ಅದೇ ಥರನೇ BJP ಕಾರ್ಯಕರ್ತರು ಭಾಳ ಶ್ರಮ ವಹಿಸಿ ಹೆಚ್ಚಿನ ಓಟು 1 ಲಕ್ಷ ಖಂಡಿತ ಓಟು ನಮ್ಮ ನೆಲಮಂಗಲ ಕ್ಷೇತ್ರದಲ್ಲಿ ಬಂದು ನಮ್ಮ BJP ಗೆಲ್ತದೆ ಅಂತ ನಾವು 100% ನಾವು ಎಲ್ಲರೂ ನಂಬಿಕೆ ಇದ್ದೀವಿ. ಗೆಲ್ತಾರೆ ಅಂತ ಹೇಳ್ತೀನಿ. ಸರ್, ಈಗ JDS ನೀವು ಮೈತ್ರಿ ಆಗಿದ್ದೀರಾ, ಹೊಂದಾಣಿಕೆ ಇದೆಯಾ? ಕೆಲವು ಕಡೆ ಗೊಂದಲ ಇದೆ ಅಂತ? ಇಲ್ಲ, ಆ ಥರ ಏನಿಲ್ಲ. JDS ಮತ್ತೆ ನಮ್ಮ BJP ಅಣ್ಣ ತಮ್ಮಂದಿರಂತಾನೆ ಕೆಲಸ ಮಾಡ್ತಾ ಇದ್ದಾರೆ. ಯಾರ ಸುಮ್ಮನೆ ಊಹಾಪೋಹ ಅಂತ ಹೇಳ್ತಾರೆ. ಆಕ್ಚುಲಿ JDS ನಮ್ಮ ಜೊತೆಲಿ ಸೇರಿರೋದ್ರಿಂದ ಬಹಳ ಉತ್ತಮ ಆಗಿದೆ. ನಮ್ಮ ಹೆಚ್ಚಿನ ಮತಗಳು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಖುದ್ದಾಗಿ ಹಾಕ್ಸ್ತಾ ಇದ್ದಾರೆ. ಅವರೇ ಮನೆಗೆ ಹೋಗಿ ಅವರೇ ಖುದ್ದಾಗಿ ಮಾಡ್ತಾ ಇದ್ದಾರೆ. ನಾನೀಗ ನೆಲಮಂಗಲ ಟೌನಲ್ಲೆಲ್ಲ ವಿಚಾರಿಸ್ಕೊ ಬಂದೆ, ಬಸವನಹಳ್ಳಿಗೆ ಹೋಗಿದೆ, ಮೈಲಹಳ್ಳಿಗೆ ಹೋಗಿದೆ. ಅಲ್ಲೆಲ್ಲ ಕಂಪ್ಲೀಟ್ JDSನವರು ಮತ್ತೆ ನಮ್ಮ ಕಾರ್ಯಕರ್ತರು ಒಂದುಗೂಡಿ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತ ನಮ್ಮದು ಭಾರತೀಯ ಜನತಾ ಪಾರ್ಟಿ ಈ ಭಾಗದಲ್ಲಿ ಗೆಲ್ತದೆ. ನಾವು ಇದು ನಮ್ಮ ಕಾಂಗ್ರೆಸ್ಗಿಂತ ನಾವು ಒಂದು 20,000 ಜಾಸ್ತಿ ಓಟು ನಾವು ತಗೋತೀವಿ. ನಾವು ಈ ಸರಿ 1 ಲಕ್ಷ ನಮಗೆ ಟಾರ್ಗೆಟ್ ಕೊಟ್ಟವ್ರೆ, ಅದನ್ನು ರೀಚ್ ಅಂತೂ ಗ್ಯಾರಂಟಿ ಆಗ್ತೀವಿ. ಓಕೆ ಸರ್. ಚುನಾವಣೆ ಈ ದಿವಸ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಮತಗಟ್ಟೆ ಸಂಖ್ಯೆ 157 ವಾಜರಳ್ಳಿ ಮತಗಟ್ಟೆ. ಈ ಮತಗಟ್ಟೆಯಲ್ಲಿ 1334 ಮತದಾರರಿದ್ದಾರೆ. ಈಗಾಗಲೇ 175 ಜನ ಮತದಾರರು ಅತ್ಯಂತ ಹುಮ್ಮಸ್ಸಿನಿಂದ ಮತದಾನ ಮಾಡಿದ್ದಾರೆ. ಈ ನರೇಂದ್ರ ಮೋದಿಯವರ ಭಾರತೀಯ ಜನತಾ ಪಕ್ಷಕ್ಕೆ ಈ ಸತಿ ಹೆಚ್ಚಿನ ಒಲವಿದ್ದು ಡಾಕ್ಟರ್ ಕೆ ಸುಧಾಕರ್ ಅವರು ಗೆಲುವು ಶತಸಿದ್ಧ. ಜನರು ವಾಲಂಟಿಯರಾಗಿ ಬಂದು ಭಾರತೀಯ ಜನತಾ ಪಕ್ಷಕ್ಕೆ ಮತ ನೀಡ್ತಾ ಇದ್ದಾರೆ. ಸರ್, ಮೈತ್ರಿ ಆಗಿದೆ. ಸೊ ಇದ್ರ ಬಗ್ಗೆ ಏನಂತಾರೆ ಜನ? ಸೊ ಹೇಗಿದೆ ಹುಮ್ಮಸ್ಸು? ಇಲ್ಲ, ಹಿರಿಯರಾದ ದೇವೇಗೌಡರ ಅಪ್ಪಾಜಿ ಅವರು, ಕುಮಾರಣ್ಣ ಅವರು, ಯಡಿಯೂರಪ್ಪನವರು ಎಲ್ಲ ಒಮ್ಮತ ಮೈತ್ರಿ ಇರೋದ್ರಿಂದ ನಮ್ಮ ಪಕ್ಷಕ್ಕೆ ಭಾಳ ಹೆಚ್ಚಿನ ಒಲವಿದೆ. ದೇಶ ಸಮೃದ್ಧಿಯಾಗಿರಬೇಕು ಅಂದರೆ ಮೈತ್ರಿ ಅನಿವಾರ್ಯ ಆಗಿತ್ತು. ಅದರಿಂದ ಭಾರತೀಯ ಜನತಾ ಪಕ್ಷ ಗೆಲುವು ನಿಶ್ಚಿತ. ಓಕೆ, ತಮ್ಮ ಹೆಸರು? ಲೋಕೇಶ್, ಬೂತ್ ಅಧ್ಯಕ್ಷ, ವಾಜರಳ್ಳಿ.